ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆರ್ ಅವರು, ಇತ್ತ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಮತ್ತೊಬ್ಬರು ಶಂಭು ಕಲ್ಲೋಳ್ಕರ್ ಅನ್ನೋಂಥವ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಶಂಭು ಕಲ್ಲೋಳ್ಕರ್ ಅವರು ಮಾಜಿ IAS ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ಕಳೆದ ಬಾರಿಯೂ ಕೂಡ ಅವರು ಚುನಾವಣೆಗೆ ನಿಂತ್ಕೊಂಡಿದ್ರು, ಆದ್ರೆ ಜನ ಅವರ ಕೈ ಹಿಡಿದಿರಲಿಲ್ಲ. ಈ ಬಾರಿ ಮತ್ತೆ MP ಎಲೆಕ್ಷನ್ ಅಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಕಣಕ್ಕೆ ಇಳಿದಿದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮಗೆ, ಶಂಭು ಕಲ್ಲೋಳ್ಕರ್ ಅವರು ಈ ರೀತಿ ಕಣಕ್ಕೆ ಇಳಿದಿರೋ ಕಾರಣದಿಂದಾಗಿ ಈ ಅಭ್ಯರ್ಥಿಗಳಿಗೆ ಒಂದು ಓಟ್ ಡಿವೈಡ್ ಮಾಡೋ ಕೆಲಸವಷ್ಟು ಮಾಡೋದಕ್ಕೆ ಸಾಧ್ಯವಾಗುತ್ತಾ, ಅಥವಾ ನಿಜಕ್ಕೂ ಅವ್ರು ಗೆಲ್ಲುವಂತಹ ಸಾಧ್ಯತೆಗಳಿದ್ದಾವ? ಗೆಲ್ಲುವ ಸಾಧ್ಯತೆಗಳು ಈ ಮೋದಿ ಮತ್ತು ರಾಹುಲ್ರ ಈ ಗ್ಯಾರಂಟಿಗಳಕ್ಕೆ ಸಾಧ್ಯತೆ ಕಡಿಮೆ ಇದ್ದರು. ಆದ್ರೆ ಹೊಡೆದು ಮಾತ್ರ ಒಬ್ಬರಿಗೆ ಯಾರ್ಯಾದ್ರೂ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವರು ಮೋದಿ ಅವ್ರು ಓಟ್ ಕಸ್ಕೊಳ್ತಾರೋ, ಅಂದ್ರೆ ಜೊಲ್ಲೆ ಅವ್ರು ಓಟ್ ಕಸ್ಕೊಳ್ತಾರೋ, ಅಥವಾ ಈ ಕಾಂಗ್ರೆಸ್ಸಿದ್ದ ಓಟ್ ಕಸ್ಕೊತಾರೋ ಅನ್ನೋದು. ಯಾಕಂದ್ರೆ ಕಾಂಗ್ರೆಸ್ಸಿನ ಓಟ್ ಕಸ್ಕೊಂಡ್ರೆ ಜೊಲ್ಲೆ ಅವ್ರಿಗೆ ಲಾಭ ಆಗ್ತದೆ. ಜೊಲ್ಲೆ ಅವ್ರ ಓಟ್ ಏನದಪ್ಪ ಅಂತಂದ್ರೆ, ಇಲ್ಲೇ ನಮ್ಮಲ್ಲಿ ಏನೊಂದು ಅವರ ಫಾಲೋವರ್ಸ್ ಆಗಿರ್ಬೋದು, ಜೊತೆಗೆ ಸ್ವಲ್ಪ ಹೈಯರ್ ಕಾಸ್ಟ್ ಜನ, ಮೇಲ್ವರ್ಣೀಯ ಜನರು ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ಮತ ಹಾಕೋದ್ರಿಂದಾಗೆ ಇಲ್ಲಿ ಓಟ್ ಡಿವೈಡ್ ಆಗೋದು ವಿಶೇಷವಾಗಿ ಕಾಂಗ್ರೆಸ್ನ ಪ್ರಿಯಾಂಕಾ ಮತ್ತು ಕಲ್ಲೋಳ್ಕರ್ನ ಕುಡಿಬೋದು ಅಂತ ಒಂದು ತರ್ಕ ಅದ. ಯಾಕಂತಂದ್ರೆ ಇವತ್ತು ನಮ್ಮ ಇವರು ಈ ಸತೀಶ್ ಅವ್ರು ನಿಂತಿದ್ದ ಕಾರಣ, ತಮ್ಮ ಮಗಳು ನಿಲ್ಲಿಸಿದ ಕಾರಣ ಅಲ್ಲೇ ದಲಿತರ ಓಟ, ಮೈನಾರಿಟಿ ಓಟ, OBC ಓಟ ಹೆಚ್ಚದಾವ ಅಂತೇಳಿ ಒಂದು ಲೆಕ್ಕಾಚಾರ ಮೇಲೆ ನಿಲ್ಲಿಸಿದ್ದಾರೆ ಅವರು. ಆ ಕಾರಣಕ್ಕಾಗಿ ತಾವು ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮ ಶಂಭು ಅವರು ಸಹಿತ ಅದೇ ಒಂದು ಕಾರಣ ಗುರುಜು ಮಾಡ್ತಾಯಿದ್ದಾರೆ. ಅದು ಎಲ್ಲಿ ಹೊಡಿತದೆ ನೋಡ್ಬೇಕಾಗಿದೆ. ಅದು ಹೊಡಿತಪ್ಪ ಅಂತಂದ್ರೆ ಸ್ವಲ್ಪ ಪ್ರಿಯಾಂಕಾ ಅವ್ರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು. ಆದರೆ ಇವ್ರು ಗೆಲ್ತಾರ ಅನ್ನುವಂಥದ್ದು ಯಾಕೋ ಇರೋ ಅಷ್ಟು ಪಕ್ಕ ಅನ್ನಿಸ್ತಾ ಇಲ್ಲ. ಬಟ್ ಜನರಿಗೆ ಬಂದು ರೀಚ್ ಆಗ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ತಾ ಇದ್ದಾರೆ, ಪ್ರತಿಯೊಂದು ಮನೆಗೂ ಮುಟ್ತಾ ಇದ್ದಾರೆ. ಮತ್ತು ಅವೇನು ಮಾಡೋಕ್ಕೆ ಸಾಧ್ಯ ಅದ ಅದನ್ನ ಹೇಳ್ತಾ ಇದ್ದಾರೆ ಜನರಿಗೆ. ಹೀಗಾಗಿ ಜನನ ಒಂದು ರೀತಿಯಿಂದ ಇವ್ರ ಕಡೆ ಆಸಕ್ತಿಯಿಂದ ನೋಡೋದಾರ ಅಂತ ಹೇಳ್ಬೋದೇನೋ. ಸ್ವಲ್ಪ ಕುತೂಹಲ ಹೆಚ್ಚಾಗಿದೆ ಇತ್ತೀಚೆಗೆ. ಅದು ಯಾರು ಲಾಭ ಆಗ್ತದೆ ನೋಡ್ಬೇಕು. ಏನು ಜೊಲ್ಲೆ ಅವ್ರಿಗೆ ಆಗ್ತದೋ ಅಥವಾ ನಮ್ಮ ಪ್ರಿಯಾಂಕಾ ಅವ್ರಿಗೆ ಆಗ್ತದೋ, ಎರಡೂ ಅಷ್ಟೇ ಮಹತ್ವದಿದ್ದಾವೆ. ಆದರೆ ಗೆಲ್ಲುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಅಂತ ಒಮ್ಮೆ ಅನಿಸ್ತದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅವರ ಸಂಘಟನೆ ಮತ್ತಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದಿನ ಬಾರಿ ಕೂಡ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೇಳಿದ್ರು, ಬಟ್ ಸಿಕ್ಕಿರ್ಲಿಲ್ಲ. ಹಾಗಾಗಿ ಇವಾಗ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರ ವೋಟ್ಗಳೇನಿದಾವೆ, ನೀವು ಹೇಳಿದಾಗೆ ಅಲ್ಪಸಂಖ್ಯಾತರ ವೋಟ್ಗಳು ತಮ್ಮತ್ತ ಸೆಳೆಯೋದಕ್ಕೆ ಏನೆಲ್ಲ ಬೇಕು. ಯಾಕೆಂದ್ರೆ ಒಬ್ಬ IAS ಅಧಿಕಾರಿ ಅಂತ ಅಂದ್ರೆ ಒಂದು ಚಿತ್ರಣ ಇರುತ್ತೆ, ಯಾವ ರೀತಿ ಸುಧಾರಣೆ ಮಾಡ್ಬೋದು, ಯಾವ ರೀತಿ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸೊ ಆ ಒಂದು ಲೆಕ್ಕಾಚಾರವನ್ನು ಜನರ ಮುಂದೆ ಇಟ್ಟರೆ ಈ ಗ್ಯಾರಂಟಿಗಳನ್ನು ಬಿಟ್ಟು ಅವರತ್ತ ಅಥವಾ ಕೇವಲ ಅಭಿವೃದ್ಧಿಯತ್ತ ವಾಲುವಂತಹ ಜನ ಆ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡ್ರಿ, ಒಂದು ಮಾತು ಹೇಳ್ಬೋದು ನಾವೆಲ್ಲ. ಸಪೋಸ್ ಏನೋ ಒಂದು ಇದು ಊಹೆ ಅಲ್ರಿ, ಅದು ಒಂದು ಕಲ್ಪನೆ ಅಲ್ರಿ. ಕಾಂಗ್ರೆಸ್ಸು ಹೋಯ್ತು, ಇದು BJP ಹೋಯ್ತು ಪಕ್ಷೇತರ ಆಯ್ಕೆ ಆದರೆ. ಮತ್ತು ಈ ಸಲ 400 ಪಾರ್ ಅಂತ ಮೋದಿಯವ್ರು ಹೇಳ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿಯವರು ಅಥವಾ ಒಂದು ಇಂಡಿಯಾ ಅಂತ ಕರಿತಾರೆ, ಮತ್ತು ಅದು ಇಂಡಿಯಾ ಅನ್ನೋಂಥ ಏನು ಸಂಘಟನೆ ಇದೆ, ಇವರೆಲ್ಲರೂ ಕೂಡ್ಕೊಂಡು ಇದನ್ನು ಒಂದು ತ್ರಿಶಂಕು ಸ್ಥಿತಿ ತಂದು ನಿಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ ಪಾರ್ಲಿಮೆಂಟ್. ಅಂಥ ಸಂದರ್ಭದಲ್ಲೇ ಶಂಭು ಕಲ್ಲೋಳ್ಕರ್ ಅವರು ಮತ್ತು ಭಾಳ ಆಗ್ತದೆ. ಅವ್ರು ಯಾವ ಬೇಕಾದ ಪಾರ್ಟಿಗೆ ಹೋಗ್ಬೋದು ರೀ, ಸಪೋರ್ಟ್ ಮಾಡ್ಬೋದು. ಅಂಥ ಸಂದರ್ಭ ಏನಾದ್ರು ಬಂದರೆ ಅವರಿಂದ ಕೆಲಸಗಳು ಅಲ್ಲಿ ಮಾಡೋ ಸಾಧ್ಯತೆಗಳಿದ್ದಾವೆ. ಅದು ಬಂತಂದ್ರೆ ಆದರೆ ಬರುವ ಸಾಧ್ಯತೆಗಳು ಭಾಳ ಕಾಲ ಆಗ್ತಿದ್ದಾವೆ ಇವತ್ತು. ಯಾಕಂದರೆ ಉತ್ತರ ಪ್ರದೇಶದಲ್ಲೇ, ಬಿಹಾರದಲ್ಲೇ, ಉತ್ತರ ಭಾರತದಲ್ಲೇ ಒಂದು ಸ್ವಲ್ಪ ಮೋದಿಯವರು ಅಲೆ ಭಾಳ ಇತ್ತಿಂದ. ಇವತ್ತು ಅಲೆ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ರಾಹುಲ್ ಆಯ್ತು, ಇಂಡಿಯಾ ಆಯ್ತು, ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಪ್ರಚಾರ ಅಂದ್ರೆ ರಿಸರ್ವೇಷನ್ OBC ಫುಲ್ಲಾಗಿ ಮಾತಾಡ್ತಾ ಇದ್ದಾರೆ. ಮಹಿಳೆಯರು OBC ನಿಶ್ಚಿತರ್ತ ಅಂತ ಹೇಳ್ತಾ ಇದ್ದಾರೆ. OBC ಮಹಿಳೆ ಮತ್ತು ಅದ್ರ ಜೊತೆ ಈಗಲೇ ಇವರು ನಮ್ಮ ಮೋದಿಯವ್ರು ತಂದಿದ್ದಾರೆ ಮಹಿಳಾ ಮೀಸಲಾತಿಯನ್ನು. ಬಟ್ ಅದು ಯಾವಾಗ ಅನ್ನೋದು 2 ಹಂತಗಳಿದ್ದಾವೆ. ಅದು ನಾಳೆ 2029 ಹಾಕೋಯ್ತು, 39 ಹಾಕೋಯ್ತು, 49 ಆಗ್ತದೋ. ಯಾಕಂದ್ರೆ ಒಂದು ಜನಸಂಖ್ಯೆ ಸರ್ವೆ ಆಗ್ಬೇಕು ಜನರದು. ಆದ್ಮೇಲೆ ಪ್ರತಿಯೊಂದು ಕ್ಷೇತ್ರದ ವಿಂಗಡಣೆ ಆಗ್ಬೇಕಾಗ್ತದೆ. ಅದು ಯಾವಾಗ